ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿ ನಡೀತಾ ಇದೆ, ನವರಾತ್ರಿ ಉತ್ಸವ ನಡೀತಾ ಇದೆ, ನವರಾತ್ರಿ ಪೂಜೆ ನಡೀತಾ ಇದೆ ಎಲ್ಲರ ಮನೆಯಲ್ಲೂ. ಬಹುಶಃ ಆ ತಾಯಿ 9 ಅವತಾರಗಳನ್ನು, ಆದಿಶಕ್ತಿಯಾದಂಥ ತಾಯಿ 9 ಅವತಾರಗಳನ್ನು ತಳೆದು ದುಷ್ಟರನ್ನು ಸಂಹಾರ ಮಾಡಿ 10ನೇ ದಿನಕ್ಕೆ ವಿಜಯೋತ್ಸವವನ್ನು ಆಚರಿಸಿಕೊಳ್ಳುವಂಥ ಶುಭ ದಿನ, ಒಳ್ಳೆಯ ದಿನಗಳು ಇದಿಷ್ಟು. 9-10 ದಿನಗಳು ಬಹುಶಃ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೂ ನಿಮಗೂ ಎಲ್ಲರಿಗೂ ಆ ತಾಯಿಯ ಕೃಪೆ ಅನುಗ್ರಹ ಸದಾ ಇರಲಿ, ಜೊತೆಗೆ ರಾಯರ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ರಾಯರ ಒಂದು ಅದ್ಭುತವಾದಂತಹ ಪವಾಡದೊಂದಿಗೆ ಬಂದಿದ್ದೀನಿ. ಕೇಳಿದಾಗಲೇ ನಿಮ್ಗೆ ಕೇಳ್ತಾ ಇರುವಾಗಲೇ ಗೊತ್ತಾಗುತ್ತೆ ಎಂಥ ಅದ್ಭುತಪ್ಪ, ಎಷ್ಟು ಒಳ್ಳೆ ರಾಯರ ಪವಾಡಪ್ಪ ಅಂತ ಅನಿಸುತ್ತೆ. ಒಬ್ಬರಿಗೆ ತುಂಬ ಯಾವುದೋ ಒಂದು ನೋವಿಂದ ಡಿಪ್ರೆಷನ್ನಿಗೆ ಹೋಗ್ತಾರೆ. ಅವರು ಎಷ್ಟರ ಮಟ್ಟಿಗೆ ಡಿಪ್ರೆಷನ್ನಿಗೆ ಹೋಗ್ತಾರೆ ಅಂದರೆ, ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ತಿಂಡಿ ಮಾಡ್ತಾ ಇಲ್ಲ, ತನಗೆ ನನ್ನ ಈ ಜೀವನವೇ ನನಗೆ ಯಾಕೆ ಅಂತ, ನನಗೆ ಜೀವನವೇ ಬೇಡ, ಮತ್ತೆ ಯಾಕೆ ನಾನು ಬದುಕಬೇಕು, ನನಗೆ ಇಂಥದ್ದು ಆಗೋಗಿದೆಯಲ್ಲ ಅಂತ ದಿನಗಳು ಉರುಳ್ತಾನೆ ಇದೆ. ಹೀಗೆ ಮಾಡ್ತಾನೆ ಇದ್ದಾರೆ. ಅವರ ಸಂಬಂಧಿಕರೆಲ್ಲ ಏನೋ ಒತ್ತಾಯ ಮಾಡಿ ಒಂದು ತುತ್ತು ಊಟ ಮಾಡಿಸಿದ್ರು ಮಾಡಿಸೋದಿಲ್ಲ. ಸುಮಾರು ಸಲ ಹೋಗಿ ಆ ಡಿಪ್ರೆಷನಿಂದ ಹೊರಗೆ ಬರೋಕ್ಕೆ ಅವರು ಕರೆಂಟ್ ಶಾಕ್ ಸಹಿತ ಕೊಟ್ಕೊಂಡು ಬರ್ತಾರೆ. ಡಾಕ್ಟ್ರು ಕೊನೆಗೆ ಹೇಳ್ತಾರೆ, ಪದೇ ಪದೇ ಕರೆಂಟ್ ಶಾಕ್ ಕೊಡು, ಆಗಿಲ್ಲಮ್ಮ, ಮತ್ತೆ ಬರಬೇಡಿ, ಎಲ್ಲಿ ತನಕ ಅಂತ ಕೊಡ್ತೀರಿ, ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂತಾನೂ ಸಹಿತ ಹೇಳ್ತಾರೆ. ಆ ರೀತಿ ಡಿಪ್ರೆಷನ್ನಿಗೆ ಹೋದಂಥ ಮಹಿಳೆಯವರು. ಆದರೆ ಇವರಿಗೆ ರಾಯರ ಪೂಜೆ ಮಾಡಿದವರಲ್ಲ, ರಾಯರ ಬಗ್ಗೆ ಗೊತ್ತಿದೆ. ಎಲ್ಲೋ ಮಂತ್ರಾಲಯ ರಾಘವೇಂದ್ರ ಅಂತ ಹೆಸರು ಅಂತ ಕೇಳಿದಾರೆ ಬಿಟ್ರೆ ಸರಿಯಾಗಿ ಫೋಟೋನೂ ಸಹಿತ ನೋಡದೇ ಇರುವಂಥ ಮಹಿಳೆಯವರು. ಹಾಗೆ ಒಂದಿನ ಏನಂದ್ಕೋತಾರೆ, ನನಗೆ ಉಳಿದಿರೋದು ಒಂದೇ ದಾರಿ, ಇನ್ಯಾವುದೂ ಇಲ್ಲ, ಎಲ್ಲ ದಾರಿ ಮುಚ್ಚೋಗಿದೆ, ನನಗೆ ಸಾವು ಒಂದೇ ಅಂತೇಳಿ ಅವರು 12 ಮಾತ್ರೆಗಳನ್ನು ತಗೋತಾರೆ. ಒಂದೆರಡಲ್ಲ, 12 ಮಾತ್ರೆಗಳನ್ನು ಒಂದೇ ಸಲ ತಗೋತಾರೆ. ಒಂದೇ ಸಲ ತಗೊಂಡು ಒಂದು 5, 10, 15 ನಿಮಿಷದಲ್ಲೇ ಇವರಿಗೆ ಏನೋ ಕೈಕಾಲು ಎಳಿತದೆ ಅಂತ ಗೊತ್ತಾಗಲ್ಲ. ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಗೊತ್ತಿದೆ ಅವರಿಗೆ, ನಾನು ಇಷ್ಟು ಮಾತ್ರೆಗಳನ್ನು ತಗೊಂಡಿದ್ದಕ್ಕೆ ಬಹುಶಃ ನನ್ನ ಇದು ಹೋಗ್ತಾ ಇದೆ, ಅದಕ್ಕೆ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಒದ್ದಾಡ್ತಾ ಇರುವಾಗಲೇ ಅಲ್ಲೇ ಸ್ವಲ್ಪ ಯಾಕೋ ಒಂಥರ ಏನೋ ಗೊತ್ತಿಲ್ಲ, ರಾಯರ ಮಹಿಮೆ ಏನು ಅಂತಾರೆ ಅವರು, ರಾಯರ ಮಹಿಮೆ ಏನು. ಯಾಕಂದ್ರೆ ನಾನು ತಗೊಂಡಂಥ ಈ ಮಾತ್ರೆಯಿಂದ ಇದೆಯಲ್ಲ, ನನಗೆ ನಿದ್ರೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇದೆ, ಕೈ ಕಾಲು ಎಲ್ಲ ಎಳೆದಾಡ್ತಾ ಇದೆ, ನನಗೆ ಒದ್ದಾಡ್ತಾ ಇದ್ದೀನಿ ನಾನು. ಆಗ ಅಲ್ಲೇ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದ ಹಾಗಾಯಿತು, ಅವರಿಗೆ ಕಣ್ಣು ಮುಚ್ಚಿದ ಹಾಗಾಯಿತು. ಆಗ ಇಬ್ಬರು ಅವ್ರ ಮನೆ ಒಳಗೆ ಬರ್ತಾರೆ. ಹೇಗಿದ್ದಾರೆ ಇಬ್ಬರು? ಒಬ್ಬರು ಸರ್ವಾಲಂಕೃತವಾಗಿ ಕಿರೀಟವನ್ನು ಧರಿಸಿ, ಮೈ ತುಂಬ ಚಿನ್ನವನ್ನು ಧರಿಸಿ ಒಬ್ಬರು ನಿಂತ್ಕೊಂಡ್ರೆ, ಅವರ ಪಕ್ಕಕ್ಕೆ ಮತ್ತೊಬ್ಬರು ನಿಂತಿದ್ದಾರೆ. ಕಾವಿ ಬಟ್ಟೆಯನ್ನು ಧರಿಸಿ, ತೆಳುವಾದಂಥ ಬಿಳಿ ಗಡ್ಡವನ್ನು ಧರಿಸಿದಂಥ, ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ರು, ಕೊರಳಲ್ಲಿ ತುಳಸಿ ಮಾಲೆಗಳನ್ನು ಹಾಕದಂಥವರು ಇಬ್ಬರು ನಿಂತ್ಕೊಂಡಿದ್ದಾರೆ. ಆಗ ಆ ಏನು ಸರ್ವಾಲಂಕೃತವಾಗಿ ಇದ್ದಾರೆ, ಚಿನ್ನ ವಜ್ರ ವೈಡೂರ್ಯದಿಂದ ಕಿರೀಟದಿಂದ ನಿಂತಿದ್ದಾರೆ, ಅವರು ಇವರನ್ನು ಗುರುಗಳಿಗೆ ತೋರಿಸ್ತಾ ಇದ್ದಾರೆ. ಆ ನಿಂತಿರುವಂಥ ಗುರುಗಳಿಗೆ ತೋರಿಸ್ತಾ ಇದ್ದಾರೆ. ಅವರೇನು ಮಾಡ್ತಾ ಇದ್ದಾರೆ, ಅಭಯ ಹಸ್ತವನ್ನು ಎತ್ತಿ, ಕೈಯನ್ನು ಎತ್ತಿ ಅಭಯ ಹಸ್ತವನ್ನು ತೋರಿಸ್ತಾರೆ ಅವರಿಗೆ. ಅಂದರೆ ಅವ್ರ ಮೇಲೆ ದೃಷ್ಟಿಯನ್ನು ಬೀರ್ತಾರೆ ಗುರುಗಳು. ಬೀರಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಇಷ್ಟೇ ಬರೀ 1, 2, 3 ನಿಮಿಷದಲ್ಲಿ ನಡೆದಂಥ, 2 ನಿಮಿಷ ಅಂತಾರೆ, ಒಂದು 2 ನಿಮಿಷದಲ್ಲಿ ನಡೆದಂಥ ಒಂದು ರಾಯರ ಪವಾಡ ಅಮ್ಮ ಇದಂತ. ಪಟ್ಟ ಎಚ್ಚರ ಆಗುತ್ತೆ, ಕಷ್ಟಪಟ್ಟು ಹೇಳ್ತಾರೆ, ಎದ್ದು ಹೊರಗಡೆ ಓಡಿ ಬರ್ತಾರೆ. ಅವರು ಹೊರಗಡೆ ಓಡಿ ಬಂದಾಗ ಅಲ್ಲಿ ತಮ್ಮ ಇರ್ತಾರೆ, ತಮ್ಮನ ಹತ್ರ ಕೇಳ್ತಾರೆ. ಹೊರಗಡೆ ತಮ್ಮ ಇರ್ತಾನೆ, ತಮ್ಮನ ಹತ್ರ ಕೇಳ್ತಾರೆ, ಇಲ್ಲಿ ಇಬ್ಬರು ಬಂದಿದ್ದಾರಲ್ವ, ಎಲ್ಲಿ ಹೋದ್ರು ಅಂತ. ಆಗ ತಮ್ಮ ಅಂದ್ಕೊಳ್ಳೋದೇನು ಅಂದರೆ, ಡಿಪ್ರೆಷನ್ನಿಗೆ ಹೋಗಿದ್ದಾರಲ್ವಾ, ಏನೋ ಮಾನಸಿಕ ಆಗಿ ಇವಳು ಹಿಂಗೆ ಮಾಡ್ತಾ ಇದೆ, ಇಲ್ಲಿ ಯಾರು ಬಂದಿಲ್ಲ, ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತೀಯಲ್ಲ ನೀನು, ಯಾರು ಬಂದಿಲ್ಲ ಇಲ್ಲಿ ಅಂತ ಹೇಳ್ತಾನೆ. ಪುನಃ ಇವರು ಮತ್ತೆ ಅವಾಗ ಆರಾಮಾಗ್ತಾರೆ. ಅವ್ರಿಗೆ ನಿಜವಾಗಿಯೂ ಆಶ್ಚರ್ಯ ಅಂದರೆ, 12 ಮಾತ್ರೆಗಳನ್ನು ತಗೊಂಡು ಸ್ವಲ್ಪ ಹೊತ್ತಿನಲ್ಲೇ ತನ್ನ ದೇಹದಲ್ಲಿ ತನಗೆ ಬದಲಾವಣೆ ಆಗಿದ್ದು ಸಹಿತ ಗೊತ್ತಾಗಿದೆ ಅವರಿಗೆ.
ಆದರೆ ಆ ಕನಸು ಬಿದ್ದು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಓಡಿ ಹೋಗಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಆರಾಮಾಗಿದ್ದೀನಿ, ನನ್ನ ಮಾತ್ರೆಯನ್ನು ತಗೊಂಡಿದ್ದೇ ಸುಳ್ಳೇನೋ ಅನ್ನೋ ರೀತಿಯಲ್ಲಿ ಅವರಿದ್ದರು. ಹಾಗೆ ತುಂಬ ಇದು ಮಾಡ್ತಾರೆ. ಯಾರಿರ್ಬೋದು ನನ್ನ ಕನಸಲ್ಲಿ ಬಂದವರು, ಯಾರಿರ್ಬೋದು, ಯಾರೋ ಗುರುಗಳು, ಆದರೆ ನನ್ನ ಒಂದು ಇದನ್ನು ತಪ್ಪಿಸೋಕ್ಕೆ ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ, ಅಲ್ಲೇ ಸುಮ್ಮನಾಗ್ತಾರೆ. ಹಾಗೆ 4 ದಿವಸದ ಮೇಲೆ ಅವ್ರ ಫ್ರೆಂಡ್ ಒಬ್ಬರು ಕಾಲ್ ಮಾಡ್ತಾರೆ. ಅವ್ರ ಫ್ರೆಂಡು ಮೂಲತಃ ರಾಯರ ಭಕ್ತರು. ಅವರು ತಲತಲಾಂತರದಿಂದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಇವರು ರಾಯರ ಭಕ್ತರು. ಆಗ ಅವರೊಂದು ಮಾತೇನು ಹೇಳ್ತಾರೆ ಫೋನ್ ಮಾಡಿ, ನಿನಗೆ ಈ ಡಿಪ್ರೆಷನ್ನಿಂದ ನೀನು ಹೊರಗೆ ಬರಬೇಕು ಅಂದರೆ ಒಂದೇ ಒಂದು ಸ್ಥಳಕ್ಕೆ ಹೋಗಬೇಕು, ನೀನು ಮಂತ್ರಾಲಯಕ್ಕೆ ನೀನು ಹೋಗಲೇಬೇಕು ಅಂತ. ಆಗ ಏನು ಮಾಡ್ತಾರೆ, ಇವ್ರಿಗೆ ಒಪ್ಪಲ್ಲ, ಯಾಕೋ ಮನಸ್ಸು ಒಪ್ಪಲ್ಲ ಇವರಿಗೆ. ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ಇಲ್ಲ ನೀನು ಹೋಗಲೇಬೇಕು, ಹೋಗದೆ ಅಂತೂ ಇರೋಕ್ಕಾಗಲ್ಲ, ನನ್ನ ಮಾತಿಗಾದರೂ ಇದು ಕೊಡು ನೀನು ಅಂತ. ಆದರೆ ಇವರು ನಿಜ ಹೇಳ್ತಾರೆ, ಅದು ಸತ್ಯ ಇರ್ಬೋದು. ಎಷ್ಟೋ ಜನ ರಾಘವೇಂದ್ರ ಸ್ವಾಮಿ ನೋಡಿರಲ್ಲ, ರಾಘವೇಂದ್ರ ಸ್ವಾಮಿ ಫೋಟೋ ನೋಡಿರಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ ಅಲ್ವಾ. ನಾವು ಯಾವುದೋ 1-2 ದೇವರನ್ನು ನಂಬಿಕೊಂಡಿರ್ತೇವೆ, ಅವರೇ ಸಾಕು ಅಂತ ಹಿಂಗೆ ಯೋಚನೆಯಲ್ಲಿ ಇರ್ತೇವೆ ನಾವು. ಆವಾಗ 2 ಸಲ ಟಿಕೆಟ್ ಬುಕ್ ಮಾಡ್ತಾರೆ, ಗಂಡ ಹೆಂಡತಿ 2 ಸಲ ಟಿಕೆಟ್ ಬುಕ್ ಮಾಡ್ತಾರೆ ಹೋಗಿ ಬರಬೇಕು ಅಂತ. 2 ಸಲ ಟಿಕೆಟ್ ಬುಕ್ ಮಾಡಿದಾಗಲೂ ಕ್ಯಾನ್ಸಲ್ ಆಗುತ್ತೆ ಅವರಿಗೆ. ಮತ್ತೆ ಫೋನ್ ಹೊಡಿತಾರೆ ಫ್ರೆಂಡಿಗೆ, ಅಲ್ಲ ನೀನು ಮಂತ್ರಾಲಯಕ್ಕೆ ಹೋಗು ಅಂತ ಹೇಳಿದೆ, ನಾನು ಮಂತ್ರಾಲಯಕ್ಕೆ ಹೋಗಬೇಕಂತ 2 ಸಲ ನಾನು ಟಿಕೆಟ್ ಬುಕ್ ಮಾಡಿದ್ರು ಸಹಿತ ಯಾಕೆ ಕ್ಯಾನ್ಸಲ್ ಆಗ್ತಾ ಇದೆ. ಆಗ ಆ ಫ್ರೆಂಡ್ ಹೇಳ್ತಾರೆ, ನಾನು ನಿನ್ನ ಹತ್ರ ಹೋಗು ಅಂತ ಹೇಳಿರೋದು ಅಲ್ವಾ, ಆದರೆ ನೀನು ಕೇಳು, ಮನಸ್ಸಲ್ಲೇ ರಾಯರನ್ನ ಮಂತ್ರಾಲಯದೊಡೆಯ, ನೀನು ಫೋಟೋ ಗಿಟೋ ನೋಡಿಲ್ಲ ಅಂತೀಯ, ಮನಸ್ಸಲ್ಲೇ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನನ್ನು ನಿಮ್ಮ ಸನ್ನಿಧಾನಕ್ಕೆ ನಾನು ಬರಬೇಕು, ನನ್ನನ್ನು ಕರೆಸ್ಕೊಳ್ಳಿ ಅಂತ ಭಕ್ತಿಪೂರ್ವಕವಾಗಿ ಬೇಡ, ನಿನ್ನ ಪೂಜೆ ಪುರಸ್ಕಾರ ಏನೂ ಬೇಡ, ಒಂದು ಕೈಯನ್ನು ಮುಗಿದು ಕೇಳು ಅಂತಾರೆ. ಆವಾಗ ಅವರು ಆ ಕೆಲಸನ ಮಾಡ್ತಾರೆ. ಮಾಡಿ ಇನ್ನೊಂದು ಸಲ ಟಿಕೆಟ್ ಬುಕ್ ಮಾಡಿದಾಗ ಏನೂ ತೊಂದರೆ ಆಗಲ್ಲ, ಮಂತ್ರಾಲಯಕ್ಕೆ ಹೊರಡ್ತಾರೆ. ಮಂತ್ರಾಲಯಕ್ಕೆ ಹೋಗುವಾಗ ಹೊರಟಿದ್ದಾರೆ, ಮಂತ್ರಾಲಯದ ಬಸ್ ಇಳಿದಿದ್ದಾರೆ, ಟ್ರೈನ್ ಇಳಿದಿದ್ದಾರೆ, ಮುಂದೆ ಬಂದಿದ್ದಾರೆ. ಅಲ್ಲಿ ಆ ಒಂದು ವೇಳೆಯಲ್ಲಿ ರಾಯರ ದೊಡ್ಡದಾದ ಒಂದು ಕಟ್ಔಟ್ ಹಾಕಿದ್ರಂತೆ. ಅದು ಕಂಡ ತಕ್ಷಣ ಇವ್ರಿಗನ್ಸುತ್ತೆ, ಅಯ್ಯೋ ಆವತ್ತು ನನ್ನ ಕನಸಲ್ಲಿ ಬಂದಿರೋದು ಇವರೇ ಅಲ್ವಾ. ಆವಾಗ ಗಣ್ಣಿಗೆ ಹೇಳ್ತಾರೆ, ಇವರು ಏನಂತ ಹೇಳ್ತಾರೆ ಅಂದರೆ, ಇಲ್ಲ ನಾನು ಅವತ್ತು ಸಾಧು ಒಬ್ಬರು ಬಂದಿದ್ದಾರೆ ನನ್ನ ಕನಸಲ್ಲಿ ಅಂತ ಹೇಳಿದ್ನಲ್ಲ, ಇವರೇ ನನ್ನ ಕನಸಲ್ಲಿ ಬರೋದು, ಹೀಗೆ ಇದ್ದಾರೆ, ಈಗ ಹೇಗೆ ಕಟೌಟಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗೆ ಇದ್ದಾರೆ ರಾಯರು ಅಂತ ಹೇಳ್ತಾ ಇದ್ದಾರೆ. 2-3 ಸಲ ಗಣ್ಣಿಗೆ ಹೇಳ್ತಾರೆ. ಅವ ಗಂಡ ಹೇಳ್ತಾರೆ, ಬಂದಾಗಿದೆ ಅಲ್ವಾ, ಈಗ ಮೊದಲು ದೇವರ ದರ್ಶನವನ್ನು ಮಾಡಿ ಅಂತ. ಅದೇ ಪ್ರಕಾರ ಅವರು ದೇವರ ದರ್ಶನವನ್ನೆಲ್ಲ ಮಾಡ್ತಾರೆ. ಆದರೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಅಲ್ಲಿ ಒಂದು ಅರ್ಚಕರನ್ನು ಕೇಳ್ತಾರೆ, ಅವರು ಪೂಜೆಯನ್ನು ಮಾಡುವಂಥ ಅರ್ಚಕರನ್ನು ಕೇಳ್ತಾರೆ, ನನಗೆ ಹೀಗೀಗೆ ಕನಸಾಯಿತು, ನನಗೆ ನಿಜ ಮಂತ್ರಾಲಯಕ್ಕೆ ನಾವು ಬಂದವರು ಅಲ್ಲ, ರಾಯರು ಪೂಜೆ ಮಾಡಿದವರಲ್ಲ, ಈಗ ನನ್ನ ಫ್ರೆಂಡ್ ಹೇಳಿದರು, ನಾನು ಬೇಡ್ಕೊಂಡೆ, ಅದೇ ಪ್ರಕಾರ ಬಂದಿದ್ದೆ, ಆದರೆ ಆವತ್ತು ಆಗಿದ ಕನಸಿನ ಅರ್ಥ ಏನು ಅಂತ ಕೇಳ್ತಾರೆ. ಆಗ ಅರ್ಚಕರು ಹೇಳ್ತಾರೆ, ಸರ್ವಾಲಂಕೃತ ಭೂಷಿತನಾಗಿ ಬಂದಿರುವಂಥವನು ತಿರುಪತಿ ತಿಮ್ಮಪ್ಪ, ಜೊತೆಯಲ್ಲಿ ಇರುವುದೇ ರಾಘವೇಂದ್ರ ಸ್ವಾಮಿ, ಇನ್ನು ಸದಾ ಅವರು ನಿನ್ನನ್ನು ರಕ್ಷಣೆ ಮಾಡ್ತಾರೆ. ಯಾವ ಅವ್ರು ಹೇಳ್ತಾರೆ ಎಲ್ಲ ವಿಷಯನೂ, ಹೀಗೆ ಇಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ. ಅಂಥ ಸಂದರ್ಭದಲ್ಲಿ ರಾಯರು ಬಂದು ನಿನಗೆ ಅಭಯವನ್ನು ಕೊಟ್ಟಿದ್ದಾರೆ ಅಂತಾದರೆ, ನಾನು ಇನ್ನು ಮೇಲೆ ನಿನ್ನ ಜೊತೆಗಿದ್ದೀನಿ, ನೀನು ಇನ್ಮೇಲೆ ಈ ರೀತಿಯೆಲ್ಲ ಮಾಡುವ ಹಾಗಿಲ್ಲ ಅಂತ ಹೇಳಿ ರಾಯರು ನಿನಗೆ ಅನುಗ್ರಹವನ್ನು ಮಾಡಿದಾರಮ್ಮ ಅಂತ ಹೇಳ್ತಾರೆ. ಆಗ ಇವ್ರಿಗೆ ಆಶ್ಚರ್ಯ ಅಂದರೆ, ಒಂದು ಕ್ಷಣ ರಾಯರನ್ನು ಬೃಂದಾವನ ನೋಡ್ತಾ ಇದ್ದಕ್ಕಿಂತ ಅನುಭವ ಜಾಸ್ತಿ ಆಗೋಯ್ತು, ನನಗೊಂಥರ ರೋಮಾಂಚನ ಆಗೋಯ್ತು. ನನ್ನ ಕನಸಿನಲ್ಲಿ ಬಂದಿದ್ದು ನನ್ನ ರಾಯರ, ನನ್ನನ್ನು ಈ ಒಂದು ಹಂತದಲ್ಲಿ ಭಕ್ತನ್ನಾಗಿ ಮಾಡಿಕೊಂಡ್ರ ನನ್ನ ರಾಯರು ನನಗೆ ಈ ರೀತಿಯಾಗಿ ಸೂಚನೆ ಕೊಟ್ರ. ಅವತ್ತಿಂದ 4-5 ವರ್ಷ ಲೆಕ್ಕ ಆಯಿತು. ಅವತ್ತಿಂದ ರಾಯರನ್ನು ಪೂಜೆ ಮಾಡ್ತಾರೆ, ರಾಯರೇ ಎಲ್ಲ ಅಂತಾರೆ. ರಾಯರವ್ರನ್ನ ಸದಾ ರಕ್ಷಣೆಯನ್ನು ಮಾಡ್ತಾ ಆಗಾಗ ಸೂಚನೆಯನ್ನು ಕೊಡ್ತಾ ರಾಯರು ಇವತ್ತು ಕಾಪಾಡ್ತಾ ಇದ್ದಾರೆ. ನೋಡಿ ಎಂಥ ರೋಮಾಂಚನಕಾರಿಯಾದಂಥ ಪವಾಡ ಅಲ್ವ ರಾಯರನ್ನು, ಭಕ್ತರನ್ನು ಕರೆಸ್ಕೊಳ್ಳೋಕೆ. ಆ ಹೊತ್ತಲ್ಲಿ ಸಾವೇ ನನ್ನ ಗತಿ, ಕೊನೆಯದು ನಂದು, ಇನ್ನೇನು ಇಲ್ಲ ಅಂತ ಬಹುಶಃ ಅಷ್ಟು ಮೆಡಿಷನನ್ನು ತೊಗೊಂಡಿದ್ರು ಅವರು. ಅದು ಪವರ್ಫುಲ್ ಇರುವಂಥ ಮೆಡಿಷನ್ ಇವರಿಗೆ, ಯಾಕಂದರೆ ಡಿಪ್ರೆಷನ್ನಿಗೆ ಹೋಗಿದ್ದಾರೆ ಅಂತ ಕೊಟ್ಟಿರುವಂಥ ಮೆಡಿಷನ್ ಅದು. ಅದನ್ನು ಒಂದೇ ಸಲ ತೊಗೊಂಡಿದ್ದಾರೆ. ಆ ಒಂದು ಇದರಲ್ಲಿ ನಾನು ಅದಕ್ಕೆ ಹೇಳಿದೆ, ರಾಯರು ಯಾಕೆ ಬಂದಿದ್ದಾರೆ ಅಂದರೆ, ಇನ್ನೂ ಇಲ್ಲಿನ ಋಣ ತೀರಿಲ್ಲಮ್ಮ, ನಾನಿದ್ದೀನಿ ನಿನ್ನ ಜೊತೆಗೆ,
ಋಣ ತೀರಿದ್ರೆ ನೀವು ಆವತ್ತೇ ಏನು ಆಗ್ಬಿಡ್ತಿದ್ದೀಯೋ ಗೊತ್ತಿಲ್ಲ. ಆದರೆ ರಾಯರು ಗೊತ್ತು ನಿನ್ನ ಋಣ ತೀರಿಲ್ಲ. ಯಾಕಂದರೆ ರಾಯರ ಸೇವೆ ಎಷ್ಟೋ ಇದೆಯಲ್ಲ ನಿನ್ನ ಕೈಯಲ್ಲಿ. ರಾಯರ ಸೇವೆಯನ್ನು ಮಾಡಿಸ್ಕೋಬೇಕು. ಅದು ಯಾವ ಜನ್ಮದ್ದು ಏನೂ ಗೊತ್ತಿಲ್ಲ. ಮಧ್ಯಂತರದಲ್ಲಿ ರಾಯರನ್ನು ನೆನೀತಾ ಇದೆಯಾ ಅನ್ನುವಾಗ ಅದು ಈ ರೀತಿಯಾಗಿ ಬಂದ್ರೇ ನಿನಗೆ ಗೊತ್ತಾಗೋದು. ನೋಡು, ನಿನ್ನ ಕನಸು ಬಿದ್ದು 4 ದಿವಸದಲ್ಲಿ ಫ್ರೆಂಡ್ ಫೋನ್ ಮಾಡುವಂಥದ್ದು. ಕೊನೆಗೂ ಈಗ 4 ವರ್ಷನೂ ಪ್ರತಿ ವರ್ಷನೂ ಆರಾಧನೆಗೆ ಹೋಗ್ತಾರೆ. ಮನಸ್ಸಾದರೆ ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾರೆ. ಇಲ್ಲಿ ಮನೆಯಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತಾರೆ. ಅಂತೂ ರಾಯರು ನನ್ನ ಜೊತೆಗಿದ್ದಾರಮ್ಮ, ಪ್ರತಿ ಒಂದರಲ್ಲೂ ನನಗೆ ರಾಯರು ಸೂಚನೆಯನ್ನು ಕೊಡ್ತಾರಮ್ಮ ಅಂತಾರೆ. ನೋಡಿದ್ರಾ ಎಂಥ ವಿಚಿತ್ರ ಪವಾಡಗಳು. ಅವರು ಪವಾಡ ಹೇಳ್ತಾ ಇರುವಾಗಲೇ ನನಗೆ ಆಶ್ಚರ್ಯ ಆಗುತ್ತೆ. ಹೌದಾ, ಈ ರೀತಿನಾ ಅಂತ ಅಂದುಬಿಟ್ಟೆ ನಾನು. ನಿಜವಾಗಿ ನೋಡಿ, ರಾಯರು ಯಾವ್ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ ಅಲ್ವಾ. ಅಂತೂ ಅವರು ಡಿಪ್ರೆಷನ್ನಿಂದ ಸ್ವಲ್ಪ ಹೊರಗೆ ಬಂದಿದ್ದಾರೆ. ತುಂಬ 100ರಲ್ಲಿ ಒಂದು 60-70% ಹೊರಗೆ ಬಂದಿದ್ದಾರೆ. ಒಂದು 30% ಇರುತ್ತೆ. ಅದು ಯಾವುದೇ ನೋವಿರಲಿ ನಮಗೆ ಅದು ಹೋಗುವಂಥದ್ದಲ್ಲ. ಆದರೆ ರಾಯರು ಆ ನೋವನ್ನು ಮರೆಸಿ ಬಹುಶಃ ಒಳ್ಳೆ ಸೇವೆಯನ್ನು ಅವರು ಮಾಡಿಸ್ಕೋತಾ ಇದ್ದಾರೆ. ಹಾಗಾಗಿ ರಾಯರ ಕರುಣಾ ಕೃಪಾ ಕಟಾಕ್ಷ ಆ ಕರುಣಾಮಯಿ ಸದಾ ನಿಮ್ಮೆಲ್ಲರ ಮನೆಯಲ್ಲಿದ್ದು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.